ಇದೇ ಕಾರಿನ ಹಿಂದಿನ ಸೀಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಈ ಪರಿಸ್ಥಿತಿಯನ್ನು ಕೂಡ ಒಂದ್ಸಲ ಸ್ಥಿತಪ್ರಜ್ಞತೆಯಿಂದ ಸ್ವೀಕರಿಸಬೇಕಾಗತ್ತೆ. ನೀವು ಈಗ ಪ್ರಾದೇಶಿಕ ಪಕ್ಷಗಳಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಕರುಣಾನಿಧಿ ಇದ್ರು, ಮಗ ಸ್ಟಾಲಿನೇ ಬಂದರು. ಹೌದು ಹೌದು. ಈಗ ಉದ್ಧವ್ ಠಾಕ್ರೆ ಇದ್ರು, ಬಾಲ್ ಠಾಕ್ರೆಯಿಂದ ಪಡೆದಿದ್ರು. ಬಹುತೇಕ ಈಗ ಪ್ರಾದೇಶಿಕ ಪಕ್ಷಗಳಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ತಂದೆಯಿಂದ ಮಗನಿಗೆ ಬರುತ್ತೆ, ಕೊಡುವಾಗ ದುಃಖ ಇರಲ್ಲ. ಬಟ್ ರಾಷ್ಟ್ರೀಯ ಪಕ್ಷಗಳ ಮಾಸ್ ಲೀಡರ್ಗಳ ಒಂದು ಸಂಕಟವೂ ಕೂಡ ಇರುತ್ತಲ್ಲ. ಕರೆಕ್ಟ್. ಪ್ರಾದೇಶಿಕ ಪಕ್ಷಗಳಿಗೆ ರಾಜಸತ್ತೆಯನ್ನು ಹಸ್ತಾಂತರಿಸಿದಂತೆ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಅಪಾಯಿಂಟೆಡ್ ಚೀಫ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೂ ಈ ಸಂಕಟ ಇರಲ್ಲ. ಎಸ್. ಈಗ ರಾಜಸ್ಥಾನದಲ್ಲಿ ಭಜನ್ ಲಾಲ್ ಶರ್ಮಾ ಇದ್ದಾರಪ್ಪ, ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಇದ್ದಾರೆ. ಅವ್ರಿಗೆ ಸಂಕಟ ಇರುತ್ತೆ, ಅವ್ರಿಗೆ ಸಿಕ್ಕಿದ್ದೇ ಅನಾಯಾಸವಾಗಿ ಸಿಕ್ಕಿದೆ, ಯಾವಾಗ ಹೋಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಇವರು 40 ವರ್ಷ 50 ವರ್ಷ ರಾಜಕಾರಣ ಮಾಡಿ ಕಷ್ಟಪಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿರ್ತಾರೆ. ನೋಡಿ, ಕೆಳಗಿಳಿಯೋದು ಅನಿವಾರ್ಯ. ಹೌದು. ದಟ್ಸ್ ವಾಟ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಈಸ್ ಆಲ್ ಅಬೌಟ್. ಬಟ್ ನಾನು ಅವ್ರ ಮುಖ ನೋಡಿದಾಗ ಆ ಸಂಕಟ ಇರುತ್ತಲ್ಲ. ಯಾಕಂದರೆ ಈ ಅಧಿಕಾರ ಇರೋದು ಮತ್ತು ಅಧಿಕಾರ ಹೋಗೋದಿದೆ ಅಲ್ವ, ಒಂದೇ ದಿನದ ವ್ಯತ್ಯಾಸ ರೀ ಅದು. ಅದು 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 ಭಯಂಕರ. ಅಂದರೆ ನಿಮಗೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಥಿತಪ್ರಜ್ಞತೆ ಅಂತಾರೆ ನೋಡಿ. ಹೌದು. ಆ ಸ್ಥಿತಪ್ರಜ್ಞತೆ ಇರಬೇಕಾಗತ್ತೆ. ಯಾಕಂದರೆ ನಾಳೆಯಿಂದ ನಿಮ್ಮ ಮನೆ ಎದುರುಗಡೆ ಜನ ಇರಲ್ಲ. ನಾನು ಅನೇಕ ರಾಜಕಾರಣಿಗಳನ್ನು ನೋಡಿದ್ದೀನಿ, ಒದ್ದಾಡ್ತಿರ್ತಾರೆ, ಅಯ್ಯೋ ಎಷ್ಟು ಬ್ಯುಸಿ ಅಂತ. ನೆಕ್ಸ್ಟ್ ಡೇ ಅವ್ರ ಮನೆಯಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಊಟ ಮಾಡ್ಲಿಕ್ಕೆ ಜನ ಇರಲಿಲ್ಲ, ಬೆಂಬಲಿಗರಿರಲಿಲ್ಲ ಅಂದರೆ ಒದ್ದಾಡೋಗ್ಬಿಡ್ತಾರೆ. ಹೌದು ಹೌದು. ಸೊ ಈ ರಾಜಕಾರಣಿಗಳದು ನನಗನ್ಸುತ್ತೆ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಇರ್ತಾರಲ್ಲ, ದಿಲ್ಲಿಯಲ್ಲಿ ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಪತ್ರವನ್ನು ಕೊಟ್ಟು ಬರಬೇಕು. ಎಸ್. ಬಟ್ ನನಗನ್ಸುತ್ತೆ ಆ ಸ್ಥಿತಪ್ರಜ್ಞತೆ ಆ ಅಧಿಕಾರದ ಜೊತೆ ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರದೇ ಇದ್ದವರು ಬಂಡಾಯ, ನಾನು ನೋಡೇ ಬಿಡ್ತೀನಿ, ಪಾರ್ಟಿ ಹೊಡೆಯೋದು ಇರ್ಬೋದು, ಅದು ವಯಸ್ಸಿಗೆ ತಕ್ಕಂಗೆ ಇರ್ಬೋದು. ಬಟ್ ನನಗನ್ಸುತ್ತೆ ಸಿದ್ದರಾಮಯ್ಯನವರು 2023 ಅಧಿಕಾರ ಹಿಡಿಯುವಾಗಲೇ ಅವ್ರ ಮೈಂಡ್ ಮೇಕಪ್ ಮಾಡಿದ್ರು ಅಂತ ನನಗನ್ಸುತ್ತೆ. 2.5 ವರ್ಷದ ನಂತರ ಬಿಡಬೇಕು. ಬಟ್ ಬಿಡಬೇಕು, ಯಾವಾಗ ಬಿಡಬೇಕು? ಹೈಕಮಾಂಡ್ ಹೇಳಿದಾಗ, ಗಾಂಧಿ ಕುಟುಂಬ ನನಗೆ ಹೇಳಿದಾಗ. ಯಾಕಂತಂದರೆ ನಾನು ದಿಲ್ಲಿಗೆ ಹೋದಾಗ 2006 ಸಿದ್ದರಾಮಯ್ಯನವರು ಜಸ್ಟ್ ಕಾಂಗ್ರೆಸ್ ಜಾಯ್ನ್ ಆಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.